ಅಂತೆ, ದೇವಿ ಅಂತೆ, ಶಕ್ತಿ ಸ್ವರೂಪಿಣಿ ಅಂತೆ. ಬರೀ ಹೆಸರಿದ್ರೆ ಸಾಲದು, ಹೆಸರಿಗೆ ತಕ್ಕಂತೆ ನಡ್ಕೋಬೇಕು. ಅವಾಗ್ಲೇನೆ ಹೆಸರಿಗೂ ಒಂದ್ ಬೆಲೆ. ಹೇಳಪ್ಪ, ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತಾದ್ರೂ ಹೇಳು. ನನ್ ಗಂಡ ನನ್ ಮಗಳು ಏನ್ ತಪ್ಪು ಮಾಡಿದ್ದಾರೆ? ಪ್ರತಿ ಸಲ ನಾವೇ ಯಾಕಪ್ಪ ಈ ಕಷ್ಟಕ್ಕೆ ಬಲಿ ಆಗ್ತಿದೀವಿ? ನಾವಾಯ್ತು, ನಮ್ ಪಾಡಾಯ್ತು ಅಂತ ಇದ್ರು ನಮಗೆ ಯಾಕಪ್ಪ ಈ ರೀತಿ ಶಿಕ್ಷೆ ಕೊಡ್ತಿದ್ದಾಳೆ? ಇದಕ್ಕೆಲ್ಲ ನಿನ್ ದೇವಿ ಹತ್ರ ಉತ್ತರ ಇದೆಯಾ? ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋ ತಾಕತ್ತಿದ್ಯಾ ಅಪ್ಪ ಅವಳಿಗೆ? ಇದ್ದಿದ್ರೆ ನನ್ ದುಃಖಕ್ಕೆ ಸಾಂತ್ವನ ಕೊಟ್ಟಿರೋಳು, ನನ್ ಮಗಳನ್ನ ಕಾಪಾಡಿರೋಳು. ಏನು ಮಾಡ್ದೆ ಈ ರೀತಿ ಸುಮ್ನೆ ಕೂತಿದ್ದಾಳೆ ಅಂದ್ರೆ ಏನರ್ಥ ಅಪ್ಪ? ಇವಳು ಯಾರನ್ನು ಸಲಹೋದಿಲ್ಲ ಅಂತ ಅರ್ಥ. ಇವಳು ಮನಸ್ಸಾಕ್ಷಿ ಇಲ್ದೇ ಇರೋ ಕಟಕಿ ಅಪ್ಪ. ಇಂಥವಳು ನಾನ್ ಪೂಜೆ ಮಾಡ್ಬೇಕಾ? ಏನ್ ಬಾಕಿ ಉಳಿಸಿದಾಳೆ ಅಂತ ನಾನು ಇವಳ ನಂಬೇಕಪ್ಪ? ದೇವಿ ನಂಬು, ನೋಡ್ತಾಳೆ, ಅವಳು ಕಾಯ್ತಾಳೆ, ನಂಬು, ಇದು ಸತ್ಯ. ಅಲ್ಲಪ್ಪ, ಇಷ್ಟು ವರ್ಷದಿಂದ ನೀನು ಇವಳಿಗೆ ಪೂಜೆ ಮಾಡ್ತಿದ್ಯಲ್ಲ, ನಿನಗೇನ್ ಫಲ ಸಿಕ್ಕಿದೆ? ದೇವಿನ ಪೂಜೆ ಮಾಡಿದ್ರೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಿದ್ಯಲ್ಲ, ಯಾವ ಪುಣ್ಯದ ಫಲಪ್ಪ ನೀನು ಈ ಸ್ಥಿತಿಯಲ್ಲಿ ಇರೋದು? ಯಾವ ಪುಣ್ಯದ ಆಧಾರವಾಗಿ ನಾನು ಇಷ್ಟೆಲ್ಲ ನೋವು ಅನ್ಭವಿಸ್ತಿರೋದು? ಅಪ್ಪ, ಅಮ್ಮ ಕಾಪಾಡು ಅಂತ ನೀನ್ ಕೇಳ್ಕೊಂಡಾಗ ಈ ನಿನ್ ತಾಯಿ ಬಂದಿದ್ದಾಳಪ್ಪ? ಇಲ್ಲ, ಇವಳು ಬರೋದು ಇಲ್ಲ. ಯಾಕೊತ್ತಾ? ಯಾಕಂದ್ರೆ ಇವಳಿಗೆ ಬೇಕಾಗಿರೋದು ನಿಜವಾಗ್ಲೂ ಭಕ್ತಿ ಅಲ್ಲಪ್ಪ, ಆಡಂಬರದ ಪೂಜೆ ಅಷ್ಟೇನೆ. ತಾನೊಬ್ಳೆ ನೆಮ್ಮದಿಯಾಗಿರ್ಬೇಕು ಅನ್ನೋ ದುರ್ಬುದ್ಧಿ ಅವಳಿಗೆ. ಗೆದ್ದೆ, ಇನ್ನೇನ್ ಗೆದ್ದೇ ಬಿಟ್ಟೆ. ಅಮ್ಮ, ಮಂಜರಿ ಅಮ್ಮ, ನೋಡಿದ್ರ? ಈ ಸೃಷ್ಟಿಯನ್ನೇ ಆಳುತ್ತೇನೆ ಅಂತ ಬೀಗ್ತಾ ಇದ್ದ ಆ ದೇವಿಯ ದಿವ್ಯ ಶಕ್ತಿ, ಆಕೆಯ ಪರಮ ಭಕ್ತರ ರಕ್ಷಣೆಯ ಕವಚ, ಎಲ್ಲವೂ ಈ ಕ್ಷಣಕ್ಕೆ ಈ ನನ್ನ ಮಾಯಾವಿ ಮಡಿಕೆಯೊಳಗೆ ಸದ್ದಿಲ್ಲದೆ ಬಂಧಿಯಾಗ್ತಾ ಇದೆ. ಇನ್ನು ನಮ್ಮ ಪಾಲಿಗೆ ಉಳಿದಿರುವುದು ಗೆಲುವು ಮಾತ್ರ. ಮಾಳವಿಕ, ಗೆಲುವು ಇನ್ನೂ ಸಂಪೂರ್ಣವಾಗಿ ನಿನ್ನ ವಶವಾಗಿಲ್ಲ. ಇನ್ನು ಕೊನೆಯ ಹಂತ ಬಾಕಿ ಇದೆ. ಅಲ್ಲಿಯವರೆಗೆ ತಾಳ್ಮೆ ಇರಲಿ. ಇನ್ನು ಕೊನೆ ಆಗ್ಬೇಕಾಗಿರೋದು ಆ ಹಿತ್ತಾಳ ಪ್ರಾಣ ಮಾತ್ರ. ದೇವಿಯ ರಕ್ಷಣೆಯನ್ನೇ ನಾನು ತಡೆದಿರ್ಬೇಕಾದ್ರೆ ಇನ್ನು ಹಿತ್ತಾಳ ರಕ್ಷಣೆ ಮನುಷ್ಯರಿಂದ ಅಸಾಧ್ಯ ಅಮ್ಮ, ಅಸಾಧ್ಯ. ಆ ದೇವಿಗೆ ತನ್ನ ಶಕ್ತಿಯನ್ನೇ ಉಳಿಸ್ಕೊಳ್ಳೋದಕ್ಕಾಗ್ತಾನೆ. ಇನ್ನು ಹಿತ್ತಾಳ ಪ್ರಾಣವನ್ನ ಹೇಗ್ ಕಾಪಾಡ್ತಾಳಮ್ಮ? ಆ ಹಿತ್ತಾಳ ಪ್ರಾಣ ಪಕ್ಷಿ ದೇಹ ಅನ್ನೋ ಪಂಜರದಿಂದ ಬಿಡುಗಡೆಯಾಗಿ ಶಾಶ್ವತವಾಗಿ ಈ ಪ್ರಪಂಚದಿಂದನೇ ಹಾರಿ ಹೋಗುವ ಕ್ಷಣ ಬಹಳ ಹತ್ತಿರದಲ್ಲೇ ಇದೆ. ಅವಳ ಪ್ರಾಣವನ್ನ ಉಳಿಸುವ ಅವಕಾಶ ನನ್ನ ಹೊರತಾಗಿ ಇಡೀ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ನಾನು ಜಗನ್ಮಾತೆ, ಸೃಷ್ಟಿ ಸ್ಥಿತಿ ಲಯಗಳ ಒಡತಿ ಅಂತ ಬೀಗ್ತಾ ಇದ್ದ ಆ ದೇವಿಯ ದಿವ್ಯ ತೇಜಸ್ಸನ್ನೇ ಕಟ್ಟಾಕಿದ್ದೀನಿ ಅಂದ್ರೆ ನನ್ನ ಸಾಮರ್ಥ್ಯ ಅವಳಿಗಿಂತಲೂ ಹೆಚ್ಚು. ಕಾಪಾಡೋ ಕೈಗಳನ್ನೇ ಕಟ್ಟಾಕಿದ್ದೀನಿ ಅಮ್ಮ. ಇನ್ನೂ ಹಿತ್ತ ಬದುಕುಳಿಯೋದು ಅಸಾಧ್ಯ. ಅವಳ ಉಸಿರು ನಿಂತು ಆ ಮನೆಯಲ್ಲಿ ಸಾವಿನ ಸೂತಕ ಕವಿಯೋದು 100ಕ್ಕೆ 100ರಷ್ಟು ನಿಶ್ಚಿತ. ಅತಿಯಾದ ವಿಶ್ವಾಸ ಸೋಲಿಗೆ ದಾರಿ ಮಾಡಿಕೊಡಬಹುದು ಮಾಳವಿಕ. ಆ ದೇವಿ ಸಾಮಾನ್ಯದವಳಲ್ಲ. ತಂತ್ರಕ್ಕೆ ಪ್ರತಿತಂತ್ರ ಹೂಡೋದು ಅವಳಿಗೂ ಗೊತ್ತು. ಆ ಹಿತ್ತಾಳ ಪ್ರಾಣ ನಮ್ಮ ವಶ ಆಗೋವರೆಗೂ ಗೆಲುವಿನ ನಿರೀಕ್ಷೆಯಲ್ಲಿ ಇರಬೇಕೇ ಹೊರತು ಗೆದ್ದೆ ಅಂತ ಬೀಗಬಾರದು. ಅಮ್ಮ, ಗೆಲುವಿಗೆ ಇನ್ನು ಒಂದೇ ಒಂದು ಹೆಜ್ಜೆ ಬಾಕಿ ಅಷ್ಟೇ. ಹಿತ್ತಾಳ ಪ್ರಾಣ ಹೋದ್ಮೇಲೆ
ಇಡೀ ಕುಟುಂಬ ಕತ್ಲಲ್ಲಿ ಮುಳುಗೋಗುತ್ತೆ. ದುರ್ಗಾ ಹುಚ್ಚಿಯಾಗಿ ಬೀದಿ ಬೀದಿ ಅಲಿತಾಳೆ. ಒಂದೇ ಏಟಿಗೆ ಎಲ್ಲವೂ ಸರ್ವನಾಶ ಆಗೋಗುತ್ತೆ. ಅಮರರಾಗ್ತೀರಾ ಅಮ್ಮ, ನೀವು ಅಮರರಾಗ್ತೀರಾ. ಹೌದು, ಇದೇ ಸರಿ. ನಾನು ಈಗ್ಲೇ ಈ ಕ್ಷಣನೇ ನನ್ನ ಪ್ರಾಣ ಬಿಟ್ಬಿಡ್ತೀನಿ. ಪ್ರಾಣ ತ್ಯಾಗ ಸರಿ ಅಲ್ಲ, ಇದು ಸರಿ ಅಲ್ಲ. ದುರ್ಗಾ, 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 ದುರ್ಗಾ ಬೇಡ ಬೇಡ. ದುರ್ಗಾ, ದುರ್ಗಾ, ದುರ್ಗಾ ಬೇಡ. ಇಲ್ಲ, ಇದೇ ಸರಿ. ಇವಳಿಗಿದೇ ಬೇಕಾಗಿರೋದಪ್ಪ. ಇವತ್ತು ಏನೇ ಆಗ್ಲಿ ಇತ್ಯರ್ಥ ಮಾಡೇ ತೀರ್ತೀನಿ. ದುರ್ಗಾ